ನೋಡಿ ನೋಡಿ ಕಲಿಯುತ್ತದೆ ಇಂಡಿಯಾ. ನಾನು ಕಿಶೋರ್. ಇವತ್ತು ನಿಮಗೆ ಒಂದು ಹೊಸ ಕತೆ ಓದ್ತಾ ಇದ್ದೀವಿ. ಆ ಕಥೆಯ ಹೆಸರು ಆದರೆ ಹಳೆ ಶಾಲು ಏನಾಯಿತು. ಬರೆದಿರೋರು ಅರವಿಂದ್ ಗುಪ್ತಾ. ಒಂದು ದಿನ ಬುದ್ಧ ವಿಹಾರದಲ್ಲಿ ನಡೆದಾಡುತ್ತಿದ್ದ ಗೌತಮ ಬುದ್ಧನ ಹತ್ರ ಒಬ್ಬ ಸನ್ಯಾಸಿ ಬಂದು ಅವನಿಗೆ ಒಂದು ಹೊಸ ಶಾಲು ಬೇಕು ಅಂತ ಕೇಳ್ದ. ಬುದ್ಧ ಕೇಳ್ದ, ನಿಮ್ಮ ಹಳೆ ಶಾಲು ಏನಾಯಿತು? ಆಗ ಆ ಸನ್ಯಾಸಿ, ಅದು ಬಹಳ ಹಳೆಯದಾಗಿ ಹರಕಲಾಗೋಗಿದೆ, ಹಾಗಾಗಿ ಅದನ್ನು ಈಗ ನನ್ನ ಹಾಸಿಗೆಯ ಹೊದಿಕೆಯನ್ನಾಗಿ ಉಪಯೋಗಿಸ್ತಾ ಇದ್ದೀನಿ ಅಂತ ಹೇಳ್ದ. ಅದಕ್ಕೆ ಬುದ್ಧ ಕೇಳ್ದ, ಹಾಗಾದರೆ ನಿಮ್ಮ ಹಳೆಯ ಹೊದಿಕೆ ಏನಾಯಿತು ಅಂತ. ಅವನು ಹೇಳ್ದ, ಸ್ವಾಮಿ, ಬಹಳ ಕಾಲದಿಂದ ಉಪಯೋಗಿಸಿ ಆ ಹೊದಿಕೆ ತೀರಾ ಹಳೆಯದಾಗಿ ಇನ್ನೇನು ಹರಿಯುವ ಹಾಗಿತ್ತು, ಹಾಗಾಗಿ ಅದನ್ನು ಕತ್ತರಿಸಿ ದಿಂಬಿನ ಚೀಲ ಮಾಡಿಕೊಂಡೆ ಅಂತಂದ. ಬುದ್ಧನಿಗೆ ಇದರಿಂದ ಸಮಾಧಾನ ಆಗಲಿಲ್ಲ. ಆಗ ಬುದ್ಧ ಕೇಳ್ದ, ಆದರೆ ಹೊಸ ದಿಂಬಿನ ಚೀಲ ಬರೋದಕ್ಕೆ ಮುಂಚೆ ಹಳೆಯ ದಿಂಬಿನ ಚೀಲ ಇತ್ತಲ್ಲ, ಅದೇನಾಯಿತು? 106 ದಿನಗಳಿಂದ ಪ್ರತಿದಿನ ಅದರ ಮೇಲೆ ತಲೆ ಇಟ್ಟು ಮಲಗುತ್ತಾ ಇದ್ದೆ. ಆ ದಿಂಬಿನ ಚೀಲದ ಮೇಲೆ ನನ್ನ ತಲೆ 1000 ಬಾರಿ ಉಜ್ಜಿ ಅದರಲ್ಲೊಂದು ದೊಡ್ಡ ತೂತಾಗಿತ್ತು. ಈಗ ಅದನ್ನು ಕಾಲೊರೆಸೋ ಬಟ್ಟೆಯನ್ನಾಗಿ ಮಾಡಿದ್ದೀನಿ ಅಂತ ಸನ್ಯಾಸಿ ಹೇಳ್ದ. ಬುದ್ಧನಿಗೆ ಈ ಉತ್ತರದಿಂದನೂ ಸಮಾಧಾನ ಆಗಲಿಲ್ಲ. ಅವನು ಯಾವಾಗಲೂ ಪ್ರತಿ ವಿಷಯವನ್ನು ತುಂಬ ಆಳವಾಗಿ ಯೋಚಿಸ್ತಾ ಇದ್ದ. ಅವನು ಸನ್ಯಾಸನ ಕೇಳ್ದ, ನೀನು ಕಾಲೊರೆಸ್ತಿದ್ದ ಬಟ್ಟೆ ಏನಾಯಿತು ಹಾಗಾದರೆ ಅಂತ. ಸನ್ಯಾಸಿ ತನ್ನ ಕೈ ಮುಗಿದು ಹೇಳ್ದ, ಸ್ವಾಮಿ, ಹಳೆಯ ಕಾಲೊರೆಸೋ ಬಟ್ಟೆ ಬಹಳ ದಿನಗಳ ಬಳಕೆಯಿಂದ ಹರಿದು ಹೋಗಿತ್ತು. ಅದರ ದಾರದ ಎಳೆಗಳೆಲ್ಲ ಬಿಡಿ ಬಿಡಿಯಾಗಿ ಹೊರಗೆ ಬಂದಿತ್ತು. ಅವುಗಳನ್ನೆಲ್ಲ ತೆಗೆದು ಬತ್ತಿಯಾಗಿ ಹೊಸದು ಬತ್ತಿಯನ್ನು ಎಣ್ಣೆಯಲ್ಲದ್ದಿ ದೀಪ ಉರಿಸ್ತೆ ಅಂತ. ಇದನ್ನು ಕೇಳಿದ ಗೌತಮ ಬುದ್ಧ ನಸುನಕ್ಕ ಸನ್ಯಾಸಿಗೆ ಹೊಸ ಶಾಲನ್ನು ಕೊಟ್ಟ. ಈಗ ಹೇಳಿ, ಗೌತಮ ಬುದ್ಧ ಸನ್ಯಾಸಿಗೆ ಹೊಸ ಶಾಲನ್ನು ಯಾಕೆ ಕೊಟ್ಟ? देखते देखते इंडिया विल रीड.